ಕಡ್ದು ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಟೊಮೆಟೊನ ತೊಳೆದಿಟ್ಕೊಂಡಿನಿ. ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೋಬೇಕು. ನಾನೀಗ ಉಪ್ಪಿಟ್ಟು ಮಾಡ್ತಿದ್ದೀನಿ ಬೆಳಗ್ಗೆನೆ. ಎಲ್ಲವೂ ಸಣ್ಣಗೆ ಕಟ್ ಮಾಡಿಕೊಂಡು ಬೆಳಗಿನ ಟಿಫಿನ್ ಅಂದರೆ ಉಪ್ಪಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು. ಕಟ್ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್. ಈಗ ರವೆ ಹುರ್ಕೊತೀನಿ ನೋಡಿ. ರವಾನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗ ಹುರ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಹುರ್ಕೊಂಡಾದ್ಮೇಲೆ ಎಣ್ಣೆ ಕಾಯಕ್ಕಿಟ್ಟೀನಿ. ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಉದ್ದಿನಬೇಳೆ, ಸಾಸಿವೆ ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು ಫ್ರೆಂಡ್ಸ್. ಅವು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಅವು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಟೊಮೆಟೊ ಆದಮೇಲೆ ಟೊಮೆಟೊನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ರವಾಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊತಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಸಕ್ಕರೆ ಹಾಕ್ಕೊತೀನಿ ನೋಡಿ. ಈಗ ಸಕ್ಕರೆ ಸ್ವಲ್ಪ ಹಾಕ್ಕೋಬೇಕು. ರವೆ ಹಾಕ್ಕೊಂಡು ರವೆ ಎಲ್ಲ ನೀರೆಲ್ಲ ಹೋಗಬೇಕು ಫ್ರೆಂಡ್ಸ್. ಉಪ್ಪಿಟ್ಟು ಸೂಪರ್ ಆಗುತ್ತೆ ನೋಡಿ. ಈ ಥರ ಮಾಡಿರಿ. ಒಂದಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಉಪ್ಪಿಟ್ಟನ್ನ. ಅದೇ ಥರ ಮಾಡಿರಿ. ಉಪ್ಪಿಟ್ಟು ತಿನ್ನದೇ ಇರೋರು ತಿಂತಾರೆ ನೋಡಿ ಫ್ರೆಂಡ್ಸ್. ಈಗ ನಾನು ಶಿರಾ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಶಿರಾ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಹೇಳಿ ಫ್ರೆಂಡ್ಸ್. ಇದಕ್ಕೆ ಫುಡ್ ಕಲರ್ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಿದ್ದೀನಿ. ರವೆ, ಸಕ್ಕರೆ, ಏಲಕ್ಕಿ, ಲವಂಗ ತೊಗೊಂಡಿನಿ ಎರಡೆರಡು. ಅಲ್ಲಿ ನೀರು ಕಾಯಕ್ಕಿಟ್ಟು ನೋಡಿ ಫ್ರೆಂಡ್ಸ್. ಗಂಟಾಗ್ಲಾರ್ದಂಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಕೆಲವ್ರಿಗೆ ಗಂಟಾಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಕಾದ್ಮೇಲೆ ರವೆ ಹಾಕ್ಕೋಬೇಕು. ಕುದಿಬಾರ್ದು ನೀರು ಬಿಸಿ ಹಾಕ್ಕವಲ್ಲ ಆವಾಗನ ರವೆ ಹಾಕ್ಕೊಂಡು ಚೆಂದಾಗ ಕೈ ಆಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಅಂದ್ರೆ ಗಂಟಾಗಂಗಿಲ್ಲ. ಆಮೇಲೆ ರವೆ ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್. ರವೆ ಕುದ್ಮೇಲೆ ಸಕ್ಕರೆ ಹಾಕ್ಕೋಬೇಕು. ಆಮೇಲೆ ಏಲಕ್ಕಿ, ಲವಂಗ ಅದಾವಲ್ಲ ಫ್ರೆಂಡ್ಸ್, ಅವನ್ನ ಕುಟ್ಟಿ ಪುಡಿ ಮಾಡ್ಕೊಂಬರ್ತೀನಿ ನೋಡಿ.
ಬಿಡಿಸ್ಕೊಂಡು ಸಣ್ಣಗ ಕುಟ್ಟಿ ಪುಡಿ ಮಾಡ್ಕೊಂಬರ್ತೀನಿ ರೀ. ಏಲಕ್ಕಿ ಲವಂಗನ ಅದು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಘಮ 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 ಅಂತ ಪರಿಮಳ ಬರುತ್ತೆ. ಕುಟ್ಟಿ ಪುಡಿ ಮಾಡ್ಕೊಂಬಂದೆ ನೋಡಿ ಫ್ರೆಂಡ್ಸ್. ಈಗ ರವೆ ಚಂದಾಗ ಕುದಿಬೇಕದು. ಕುದ್ಮೇಲೆ ಸಕ್ರೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ಸಕ್ರೆ ಹಾಕೋರಿ. ಹಾಕ್ಕೊಂಡು ಚಂದಾಗ ಕೈ ಆಡಿಸ್ಕೋಬೇಕು. ಸಕ್ರೆ ಹಾಕಿದ ಮೇಲೆ ಭಾಳತನ ಗ್ಯಾಸ್ ಮೇಲೆ ಬಿಡಬಾರ್ದು ನೋಡಿ. ಸಕ್ರೆ ಸ್ವಲ್ಪ ಕುದ್ಮೇಲೆ ಆಯ್ತು. ಅದೇನು ಪುಡಿ ಹಾಕ್ಕೊತೇವೆ ನೋಡಿ ಫ್ರೆಂಡ್ಸ್. ಈಗ ಪುಡಿ ಹಾಕ್ಕೊಂಡು ಚಂದಾಗ ಕೈ ಆಡಿಸ್ಕೋಬೇಕು. ಇಷ್ಟೇ ನೋಡಿ ಫ್ರೆಂಡ್ಸ್. ಅದು ತುಂಬ ಈಸಿನೇ ಇದೆ. ಯಾರು ಬೇಕಂದ್ರೂ ಟ್ರೈ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಒಂದು ಗಂಟು ಆಗಂಗಿಲ್ಲ ನೋಡಿ. ತುಪ್ಪ ಹಾಕ್ಕೊತಿದ್ದೀನಿ ನೋಡಿ. ನಾನು ಇವಾಗೇ ತುಪ್ಪ ಹಾಕ್ಕೊತೀನಿ. ಕೆಲವರು ಹಾಕಂಗಿಲ್ಲ. ನಾನು ಇದ್ರೊಳಗನ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಈಗ ರೆಡಿ ಆಯ್ತು ನೋಡಿ. ಯಾವ ಥರ ರೆಡಿ ಆಯ್ತಂತ ತೋರಿಸ್ತೀನಿ ಬರ್ರಿ ನೋಡಿರಿ. ಫೈನಲ್ಲಾಗಿ ಈ ಥರ ರೆಡಿಯಾಗಿದೆ ನೋಡಿ. ತುಪ್ಪ ಇದ್ರಾಗ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಕೂಡ ಹಾಕೋಬೋದು ನೋಡಿರಿ. ಈ ಥರ ರೆಡಿ ಆಯ್ತು ನೋಡಿರಿ. ಒಂದು ಗಂಟಿಲ್ಲ ನೋಡಿರಿ. ಈ ಥರ ನೀವು ಮಾಡಿರಿ, ಗಂಟಾಗೋದೇ ಇಲ್ಲ ನೋಡಿ. ಈ ಪೂಜೆ ಮಾಡಿದ್ದೀನಿ ನೋಡಿ. ಈ ಥರ ಸಿಂಪಲ್ಲಾಗಿ ಅದೇ ಏನು ಸ್ವೀಟ್ ಮಾಡಿದ್ದೀನಲ್ಲ ಅದನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೇನೆ. ರಾಟಿ ಪೂಜೆ ಮಾಡಿದ್ದೇನೆ ನೋಡಿ. ಈ ಥರ ರಾಟಿದು ಪೂಜೆ ಮಾಡಿದ್ದೇನೆ. ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ನೋಡಿ. ಹೊರಗಡೆ ಈ ಥರ ರಂಗೋಲಿ ಹಾಕಿದ್ದೀನಿ. ಟೈಮ್ ಈಗ 10 ಗಂಟೆ ಆಗಿದೆ ನೋಡಿ. ನನ್ನ ಮಗಳು ದಿಶಾ ಈಗ ಮಲ್ಕೊಂಡಾಳ್ರಿ. ಈಗ ಕೆಲಸ ಮಾಡ್ಕೋಬೇಕು. ಈಕಿ ದಿಯಾ ಈಗ ಎದ್ದು ನಿಂತಾಳೆ ನೋಡ್ರಿ. ನಾನು ಊರಿಗೆ ಹೊಕ್ಕಿನಂತ ಹೇಳಕತ್ತೀನಿ. ಹೋಗ್ಬೇಡ ಮಮ್ಮಿ ಅಂತ ಹೇಳಕತ್ತಾಳ್ರಿ ಈಕಿ. ಜಳಕ ಮಾಡಿ ಸುಮ್ಮನೆ ಓದ್ಕೊಂತ ಬರ್ಕೊಂತ ಕುಂದಿರ್ಬೇಕು. ಒಟ್ಟ ಕಾಡಿಸ್ಬಾರ್ದು. ಇದಕ್ಕೆ ಈಗ ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ಚೌಳಿಕಾಯಿ ಪಲ್ಯ ಕುದಿಯಕ್ಕೆ ಇಟ್ಟೀನಿ ರೀ. ಆ ಕಡೆ ಅನ್ನ ಮಾಡಾಕತ್ತೀನಿ. ಅನ್ನ ಚೌಳಿಕಾಯಿ ಪಲ್ಯ ಆದಮೇಲೆ ಚಪಾತಿ ಮಾಡಿಬಿಡ್ತೀನಿ ನೋಡ್ರಿ. ಈಗ ಹಿಟ್ಟು ನಾದಿ ಇಟ್ಕೊಂಡೇನಿ ರೀ ಆಗಲೇ. ನನ್ನ ಮಗಳು ಕಿತಾಪತಿ ಮಾಡ್ದಾಳ್ರಿ. ಬರೀ ನನಗೆ ಕೆಲಸನ ಮಾಡಕ್ಕೆ ಬಿಡಲ್ರಿ. ಬಂದು ನೋಡ್ರಿ. ಮತ್ತು
ಹಿಟ್ಟು ಕೊಡು ಅಂತಾಳ್ರಿ. ಈಗ ಹಿಟ್ಟು ಬೇಕು ರೀ, ಚಪಾತಿ ಮಾಡ್ತಾಳಂತ್ರಿ ಈಕಿನ. ಚೌಳಿಕಾಯಿ ಪಲ್ಯ ಕುದ್ಮೇಲೆ ಚಪಾತಿ ಮಾಡ್ತೀನಿ ನೋಡ್ರಿ. ದಿಯಾ ಹಿಟ್ಟು ಕೊಡು ಅಂತ ನಿಂತಾಳ್ರಿ. ಈಗ ಹಿಟ್ಟು ತೊಗೊಂಡು ಹೋದ್ ನೋಡ್ರಿ. ಈಗ ಚಪಾತಿ ಮಾಡ್ತೀನಿ ರೀ. ದಿಯಾ ಭಾಳ ಅಂದ್ರೆ ಭಾಳ ಕಾಡ್ಸಕತ್ಬಿಟ್ಟಿದ್ಲು ರೀ. ನನಗೆ ಚಪಾತಿ ಮಾಡಕ್ಕನ ಬಿಡ್ತಿರ್ಲಿಲ್ಲ, ಅಷ್ಟು ಕಾಡಾಕತ್ತಿದ್ಲು. ಆಕೆ ಹಿಂಗೋ ಮಾಡಿಕೊಂಡು ಹೆಂಗೋ ಚಪಾತಿ ಮಾಡಿದೆ. ಈಗ ಚೌಳಿಕಾಯಿ ಪಲ್ಯ ಕುದೀತು ನೋಡ್ರಿ. ಅದನ್ನ ಎತ್ತಿಟ್ಕೊಂಡು ಹಂಚಿಟ್ಕೊತೀನಿ ನೋಡ್ರಿ. ಅಲ್ಲೇ ಕುದೀತ್ರಿ. ಈಗ ಕೆಳಗಿಳಿಸಿ ಹಂಚಿಟ್ಕೊತೀನಿ ನೋಡ್ರಿ. ಹಂಚಕ್ಕಾದ್ಮೇಲೆ ಚಪಾತಿ ಹಾಕ್ಕೊಂಡು ಬೇಯಿಸ್ಕೊತೀನಿ ರೀ. ನೋಡ್ರಿ ಚಪಾತಿ ಬೇಯಿಸ್ಕೊಳಕತ್ತೀನಿ. ಈಗ ಏನು ಎಲ್ಲಾರ ಮಾಡೋದಲ್ರಿ, ನಾನು ಶಾರ್ಟ್ಕಟ್ಟಾಗಿ ನನ್ನ ರೊಟೀನ್ ಹೇಗಿರುತ್ತಂತ ತೋರ್ಸಕತ್ತೀನಿ ರೀ ಅಷ್ಟೇ. ಎಲ್ಲರೂ ಮಾಡಕತ್ತೀನಿ ರೀ. ನಾನು ಈ ಥರ ಮಾಡ್ತೀನಂತ ತೋರ್ಸಕತ್ತೀನಿ ರೀ. ಅದಕ್ಕೆ ಸ್ಪೀಡ್ ಇಟ್ಟು ಮಾಡಿ ನೋಡ್ರಿ. ಅಷ್ಟರೊಳಗೆ ಎಲ್ಲ ನಿಮ್ಗೆ ಅರ್ಥ ಆಗ್ತೈತಿ. ಆಯ್ತು ರೀ, ಚಪಾತಿ ಲಾಸ್ಟ್ ನೋಡ್ರಿ. ಇದು ಮುಗೀತು. ಸ್ಟವ್ ಒರೆಸ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡ್ಬಿಟ್ರೆ ಎಲ್ಲ ಮುಗೀತು ನೋಡ್ರಿ ಇವತ್ತಿನ ಕೆಲಸ. ಅಡುಗೆ ಆದಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮನೆಯೆಲ್ಲ ನೀಟಾಗಿರ್ತೈತಿ ನೋಡ್ರಿ. ಅಡುಗೆ ಆದ ತಕ್ಷಣ ಒರೆಸ್ಕೊಂಡ್ಬಿಡ್ಬೇಕು ರೀ. ಇದು ಅಭ್ಯಾಸ ಇತ್ತಂದ್ರೆ ಮನೆ ನೀಟಾಗಿ ಕಾಣಿಸ್ತೈತೆ ನೋಡ್ರಿ. ಆಮೇಲೆ ಒರೆಸಿದ್ರೆ ಆತು ಬಿಡು ಅಂಥೇಳಿ ಬಿಡಬಾರ್ದ್ರಿ, ಅವಾಗೇನೆ ಒರೆಸ್ಬಿಡ್ಬೇಕು ರೀ. ಅದು ಮತ್ತೆ ಒಣಗಿದ ಮೇಲೆ ಒರ್ಸಕ್ಕೆ ಹೋದ್ರೆ ಮತ್ತೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಆವಾಗ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡ್ತೈತೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.